ರಘುಪತಿ ಅಂತ. ಸರ್ ಓಕೆ, ಏನೋ ಹೇಳಿದ್ರಿ ಅವು ನೀವು? ಅದೇ ನಾವು ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ ಬರ್ತೀವಿ. ಅಲ್ಲಿ ಈ KCS ಇದೆಯಲ್ಲ ಕ್ರಿಕೆಟ್ದು, ಆ ಸ್ಟೇಡಿಯಮಿಂದ ಗಲೀಜೆಲ್ಲ ಬಿಟ್ಬಿಟ್ಟವ್ರೆ. ಅದು ನೀವು ನೋಡಿ ಬೇಕಾದ್ರೆ ಎಷ್ಟು ಡರ್ಟಿ ಸ್ಮೆಲ್ ಬರ್ತಾ ಇದೆ ಅಂದರೆ, ಇದು ನಿಮ್ಮಂಥವರು ಒಂದು ಸ್ವಲ್ಪ ಗೌರ್ಮೆಂಟ್ ನೋಟಿಸ್ ತಂದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ನೀವೇ ಬೇಕಾದ್ರೆ ಆ ರೋಡಲ್ಲಿ ಹೋಗಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಹಿಂಗೆ ಅಂದ್ಕೊಂಡು ಬಂದು ನಾವು. ಸೊ ನಿಮ್ಮಂಥವ್ರು ಅದನ್ನು ಮಾಡಿದರೆ ಸರ್ಕಾರಕ್ಕೆ ಕಣ್ಣು ತೆಗಿಬಹುದು ಅಂತ ಅಂದ್ಕೊಂಡು ಬಂದ್ವು. ಇವರು ನಮ್ಮ ಫ್ರೆಂಡ್ ಸರ್. ಇದೇನು ಗೊತ್ತಾ, ಮಳೆಗಾಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊಡ್ಕೊಂಡು ಹೋಗ್ಬಿಡುತ್ತೆ ನೀರು. ಇದು ಒಂದು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಮಳೆಗಾಲ ಏಪ್ರಿಲ್ ಬರೋವರೆಗೂ ಇದೇ ವಾಸನೆ ಹೊಡಿತಾ ಇರುತ್ತೆ. ಪಾಪ ಜಾಸ್ತಿ ಜನ ವಾಕ್ ಮಾಡ್ತಾರೆ. ನೋಡಿ ಎಷ್ಟು ಜನ ವಾಕ್ ಮಾಡ್ತಾರೆ. ಅದೇ ರೋಡಲ್ಲಿ ಬರಬೇಕು, ಅದರಲ್ಲಿ ಹೋಗ್ಬೇಕು. ನೀವೇ ನೋಡಿಬಿಡಿ, ಪರ್ಸನಲ್ ಆಗಿ ನೋಡಿದ್ರೆ ವಾಸನೆ ಎಷ್ಟು ವಾಸನೆ ಬರ್ತಾ ಇದೆ ಅಲ್ಲಿ. ಹೌದು ಸರ್, ನಿಜವಾಗ್ಲೂ ಇದು ದೊಡ್ಡ ಇದು ಬಿಸ್ನೆಸ್ ಆಗಿಬಿಟ್ಟಿದೆ. ದೇ ಶುಡ್ ಪುಟ್ ಅ ಟ್ರೀಟ್ಮೆಂಟ್ ಪ್ಲಾಂಟ್ ಆ್ಯಂಡ್ ಸೆಂಡ್ ವಾಟರ್ ವಿತ್ ಝೀರೋ ಇದು. Just you watch that, sir. If you see the pollution, you really will spit on those fellows, KCA fellows. ಎಷ್ಟು ಇದು ಮಾಡಿದ್ದಾರೆ ಗೊತ್ತಾ ಸರ್ ಅವರು? ತುಂಬಾ ಕಷ್ಟ. ಹಿಂಗೆ ಮಾಡಿದರೆ ಎಲ್ಲ ಇದಾಗುತ್ತೆ ಸರ್. ಇಲ್ಲಿದ್ದು ಬ್ಯಾಂಬೂ ಪ್ಲಾಂಟ್ಸ್ ಎಲ್ಲ ಒಣಗೋಯ್ತು ಸರ್ ಇವ್ರು ಮಾಡಿದ ಕೆಲಸಕ್ಕೆ. ಈ ಕಟ್ ಮಾಡಿ ಇವಾಗ ಹೊಸದು ಹಾಕಿದ್ದಾರೆ. ಈ ಥರ ಹಾಕಿದರೆ ಅದೂ ಹೋಗುತ್ತೆ ಸರ್. ದಯವಿಟ್ಟು ನೀವು ಗಮನಕ್ಕೆ ತರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ರಘುಪತಿ ಅಂತ. ಸರ್ ಓಕೆ, ಏನೋ ಹೇಳಿದ್ರಿ ಅವು ನೀವು? ಅದೇ ನಾವು ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ ಬರ್ತೀವಿ. ಅಲ್ಲಿ ಈ KCS ಇದೆಯಲ್ಲ ಕ್ರಿಕೆಟ್ದು, ಆ ಸ್ಟೇಡಿಯಮಿಂದ ಗಲೀಜೆಲ್ಲ ಬಿಟ್ಬಿಟ್ಟವ್ರೆ. ಅದು ನೀವು ನೋಡಿ ಬೇಕಾದ್ರೆ ಎಷ್ಟು ಡರ್ಟಿ ಸ್ಮೆಲ್ ಬರ್ತಾ ಇದೆ ಅಂದರೆ, ಇದು ನಿಮ್ಮಂಥವರು ಒಂದು ಸ್ವಲ್ಪ ಗೌರ್ಮೆಂಟ್ ನೋಟಿಸ್ ತಂದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ನೀವೇ ಬೇಕಾದ್ರೆ ಆ ರೋಡಲ್ಲಿ ಹೋಗಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಹಿಂಗೆ ಅಂದ್ಕೊಂಡು ಬಂದು ನಾವು. ಸೊ ನಿಮ್ಮಂಥವ್ರು ಅದನ್ನು ಮಾಡಿದರೆ ಸರ್ಕಾರಕ್ಕೆ ಕಣ್ಣು ತೆಗಿಬಹುದು ಅಂತ ಅಂದ್ಕೊಂಡು ಬಂದ್ವು. ಇವರು ನಮ್ಮ ಫ್ರೆಂಡ್ ಸರ್. ಇದೇನು ಗೊತ್ತಾ, ಮಳೆಗಾಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊಡ್ಕೊಂಡು ಹೋಗ್ಬಿಡುತ್ತೆ ನೀರು. ಇದು ಒಂದು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಮಳೆಗಾಲ ಏಪ್ರಿಲ್ ಬರೋವರೆಗೂ ಇದೇ ವಾಸನೆ ಹೊಡಿತಾ ಇರುತ್ತೆ. ಪಾಪ ಜಾಸ್ತಿ ಜನ ವಾಕ್ ಮಾಡ್ತಾರೆ. ನೋಡಿ ಎಷ್ಟು ಜನ ವಾಕ್ ಮಾಡ್ತಾರೆ. ಅದೇ ರೋಡಲ್ಲಿ ಬರಬೇಕು, ಅದರಲ್ಲಿ ಹೋಗ್ಬೇಕು. ನೀವೇ ನೋಡಿಬಿಡಿ, ಪರ್ಸನಲ್ ಆಗಿ ನೋಡಿದ್ರೆ ವಾಸನೆ ಎಷ್ಟು ವಾಸನೆ ಬರ್ತಾ ಇದೆ ಅಲ್ಲಿ. ಹೌದು ಸರ್, ನಿಜವಾಗ್ಲೂ ಇದು ದೊಡ್ಡ ಇದು ಬಿಸ್ನೆಸ್ ಆಗಿಬಿಟ್ಟಿದೆ. ದೇ ಶುಡ್ ಪುಟ್ ಅ ಟ್ರೀಟ್ಮೆಂಟ್ ಪ್ಲಾಂಟ್ ಆ್ಯಂಡ್ ಸೆಂಡ್ ವಾಟರ್ ವಿತ್ ಝೀರೋ ಇದು. Just you watch that, sir. If you see the pollution, you really will spit on those fellows, KCA fellows. ಎಷ್ಟು ಇದು ಮಾಡಿದ್ದಾರೆ ಗೊತ್ತಾ ಸರ್ ಅವರು? ತುಂಬಾ ಕಷ್ಟ. ಹಿಂಗೆ ಮಾಡಿದರೆ ಎಲ್ಲ ಇದಾಗುತ್ತೆ ಸರ್. ಇಲ್ಲಿದ್ದು ಬ್ಯಾಂಬೂ ಪ್ಲಾಂಟ್ಸ್ ಎಲ್ಲ ಒಣಗೋಯ್ತು ಸರ್ ಇವ್ರು ಮಾಡಿದ ಕೆಲಸಕ್ಕೆ. ಈ ಕಟ್ ಮಾಡಿ ಇವಾಗ ಹೊಸದು ಹಾಕಿದ್ದಾರೆ. ಈ ಥರ ಹಾಕಿದರೆ ಅದೂ ಹೋಗುತ್ತೆ ಸರ್. ದಯವಿಟ್ಟು ನೀವು ಗಮನಕ್ಕೆ ತರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ರಘುಪತಿ ಅಂತ. ಸರ್ ಓಕೆ, ಏನೋ ಹೇಳಿದ್ರಿ ಅವು ನೀವು? ಅದೇ ನಾವು ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ ಬರ್ತೀವಿ. ಅಲ್ಲಿ ಈ KCS ಇದೆಯಲ್ಲ ಕ್ರಿಕೆಟ್ದು, ಆ ಸ್ಟೇಡಿಯಮಿಂದ ಗಲೀಜೆಲ್ಲ ಬಿಟ್ಬಿಟ್ಟವ್ರೆ. ಅದು ನೀವು ನೋಡಿ ಬೇಕಾದ್ರೆ ಎಷ್ಟು ಡರ್ಟಿ ಸ್ಮೆಲ್ ಬರ್ತಾ ಇದೆ ಅಂದರೆ, ಇದು ನಿಮ್ಮಂಥವರು ಒಂದು ಸ್ವಲ್ಪ ಗೌರ್ಮೆಂಟ್ ನೋಟಿಸ್ ತಂದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ನೀವೇ ಬೇಕಾದ್ರೆ ಆ ರೋಡಲ್ಲಿ ಹೋಗಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಹಿಂಗೆ ಅಂದ್ಕೊಂಡು ಬಂದು ನಾವು. ಸೊ ನಿಮ್ಮಂಥವ್ರು ಅದನ್ನು ಮಾಡಿದರೆ ಸರ್ಕಾರಕ್ಕೆ ಕಣ್ಣು ತೆಗಿಬಹುದು ಅಂತ ಅಂದ್ಕೊಂಡು ಬಂದ್ವು. ಇವರು ನಮ್ಮ ಫ್ರೆಂಡ್ ಸರ್. ಇದೇನು ಗೊತ್ತಾ, ಮಳೆಗಾಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊಡ್ಕೊಂಡು ಹೋಗ್ಬಿಡುತ್ತೆ ನೀರು. ಇದು ಒಂದು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಮಳೆಗಾಲ ಏಪ್ರಿಲ್ ಬರೋವರೆಗೂ ಇದೇ ವಾಸನೆ ಹೊಡಿತಾ ಇರುತ್ತೆ. ಪಾಪ ಜಾಸ್ತಿ ಜನ ವಾಕ್ ಮಾಡ್ತಾರೆ. ನೋಡಿ ಎಷ್ಟು ಜನ ವಾಕ್ ಮಾಡ್ತಾರೆ. ಅದೇ ರೋಡಲ್ಲಿ ಬರಬೇಕು, ಅದರಲ್ಲಿ ಹೋಗ್ಬೇಕು. ನೀವೇ ನೋಡಿಬಿಡಿ, ಪರ್ಸನಲ್ ಆಗಿ ನೋಡಿದ್ರೆ ವಾಸನೆ ಎಷ್ಟು ವಾಸನೆ ಬರ್ತಾ ಇದೆ ಅಲ್ಲಿ. ಹೌದು ಸರ್, ನಿಜವಾಗ್ಲೂ ಇದು ದೊಡ್ಡ ಇದು ಬಿಸ್ನೆಸ್ ಆಗಿಬಿಟ್ಟಿದೆ. ದೇ ಶುಡ್ ಪುಟ್ ಅ ಟ್ರೀಟ್ಮೆಂಟ್ ಪ್ಲಾಂಟ್ ಆ್ಯಂಡ್ ಸೆಂಡ್ ವಾಟರ್ ವಿತ್ ಝೀರೋ ಇದು. Just you watch that, sir. If you see the pollution, you really will spit on those fellows, KCA fellows. ಎಷ್ಟು ಇದು ಮಾಡಿದ್ದಾರೆ ಗೊತ್ತಾ ಸರ್ ಅವರು? ತುಂಬಾ ಕಷ್ಟ. ಹಿಂಗೆ ಮಾಡಿದರೆ ಎಲ್ಲ ಇದಾಗುತ್ತೆ ಸರ್. ಇಲ್ಲಿದ್ದು ಬ್ಯಾಂಬೂ ಪ್ಲಾಂಟ್ಸ್ ಎಲ್ಲ ಒಣಗೋಯ್ತು ಸರ್ ಇವ್ರು ಮಾಡಿದ ಕೆಲಸಕ್ಕೆ. ಈ ಕಟ್ ಮಾಡಿ ಇವಾಗ ಹೊಸದು ಹಾಕಿದ್ದಾರೆ. ಈ ಥರ ಹಾಕಿದರೆ ಅದೂ ಹೋಗುತ್ತೆ ಸರ್.
ದಯವಿಟ್ಟು ನೀವು ಗಮನಕ್ಕೆ ತರಿ ಸರ್. ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ವೆರಿ ಎಸ್ ಮಚ್ ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ರಘುಪತಿ ಅಂತ. ಸರ್ ಓಕೆ ಏನೋ ಹೇಳಿದ್ರಿ ಅವಾಗ ನೀವೇನೋ ಅದೇ ನಾವು ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ ಬರ್ತೀವಿ. ಅಲ್ಲಿ ಈ KCS ಇದೆಯಲ್ಲ ಕ್ರಿಕೆಟ್ದು, ಆ ಸ್ಟೇಡಿಯಮಿಂದ ಗಲೀಜೆಲ್ಲ ಬಿಟ್ಬಿಟ್ಟವ್ರೆ. ಅದು ನೀವು ನೋಡಿ ಬೇಕಾದ್ರೆ ಎಷ್ಟು ಡರ್ಟಿ ಸ್ಮೆಲ್ ಬರ್ತಾ ಇದೆ ಅಂದರೆ, ಇದು ನಿಮ್ಮಂಥವರು ಒಂದು ಸ್ವಲ್ಪ ಗೌರ್ಮೆಂಟ್ ನೋಟಿಸ್ ತಂದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ನೀವೇ ಬೇಕಾದ್ರೆ ಆ ರೋಡಲ್ಲಿ ಹೋಗಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಹಿಂಗೆ ಅಂದ್ಕೊಂಡು ಬಂದು ನಾವು. ಸೊ ನಿಮ್ಮಂಥವ್ರು ಅದನ್ನು ಮಾಡಿದರೆ ಸರ್ಕಾರಕ್ಕೆ ಕಣ್ ತೆಗಿಬಹುದು ಅಂತ ಅಂದ್ಕೊಂಡು ಬಂದವು. ಇವರು ನಮ್ಮ ಫ್ರೆಂಡು ಸರ್ ಈ ಥರ ಪ್ರಾಬ್ಲಮ್ ಸರ್. ಇದೇನು ಗೊತ್ತಾ, ಮಳೆಗಾಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊಡ್ಕೊಂಡು ಹೋಗ್ಬಿಡುತ್ತೆ ನೀರು. ಇದು ಒಂದು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಮಳೆಗಾಲ ಏಪ್ರಿಲ್ ಬರೋವರೆಗೂ ಇದೇ ವಾಸನೆ ಹೊಡಿತಾ ಇರುತ್ತೆ. ಪಾಪ ಜಾಸ್ತಿ ಜನ ವಾಕ್ ಮಾಡ್ತಾರೆ. ನೋಡಿ ಎಷ್ಟು ಜನ ವಾಕ್ ಮಾಡ್ತಾರೆ. ಅದೇ ರೋಡಲ್ಲಿ ಬರಬೇಕು, ಅದರಲ್ಲಿ ಹೋಗ್ಬೇಕು. ಎಕ್ಸ್ಪ್ಲೇನ್ ಮಾಡೋದೇ ಕಷ್ಟ ಆಗುತ್ತೆ. ನೀವೇ ನೋಡಿಬಿಡಿ, ಪರ್ಸನಲಾಗಿ ನೋಡಿದ್ರೆ ವಾಸನೆ ಎಷ್ಟು ವಾಸನೆ ಬರ್ತಾ ಇದೆ ಅಲ್ಲಿ. ಹೌದು ಸರ್ ಇಲ್ಲ ಹಾಂ ಹೌದು ಸರ್ ನೀವೇನು ಹೇಳ್ತೀರಾ ಅದು ಏನಾಗಿದೆ ಸರ್ ನಿಜವಾಗ್ಲೂ ಇದು ದೊಡ್ಡ ಇದು ಬಿಸ್ನೆಸ್ ಆಗಿಬಿಟ್ಟಿದೆ. ದೇ ಶುಡ್ ಪುಟ್ ಅ ಟ್ರೀಟ್ಮೆಂಟ್ ಪ್ಲಾಂಟ್ ಆ್ಯಂಡ್ ಸೆಂಡ್ ವಾಟರ್ ವಿತ್ ಝೀರೋ ಇದು. ಜಸ್ಟ್ ಯು ವಾಚ್ ದಟ್ ಸರ್. ಇಫ್ ಯು ಸಿ ದಿ ಪೊಲ್ಯೂಷನ್ ಯು ರಿಯಲಿ ವಿಲ್ ಸ್ಪಿಟ್ ಆನ್ ದೋಸ್ ಫೆಲೋಸ್, KCA ಫೆಲೋಸ್. ಎಷ್ಟು ಇದು ಮಾಡಿದ್ದಾರೆ ಗೊತ್ತಾ ಸರ್ ಅವರು, ತುಂಬಾ ಕಷ್ಟ. ಹಿಂಗೆ ಮಾಡಿದರೆ ಎಲ್ಲ ಇದಾಗುತ್ತೆ ಸರ್. ಇಲ್ಲಿ ಇದ್ದಿದ್ದು ಬ್ಯಾಂಬೂ ಪ್ಲಾಂಟ್ಸ್ ಎಲ್ಲ ಒಣಗೋಯ್ತು ಸರ್ ಇವ್ರು ಮಾಡಿದ ಕೆಲಸಕ್ಕೆ. ಈ ಕಟ್ ಮಾಡಿ ಇವಾಗ ಹೊಸದು ಹಾಕಿದ್ದಾರೆ. ಈ ಥರ ಹಾಕಿದರೆ ಅದೂ ಹೋಗುತ್ತೆ ಸರ್. ದಯವಿಟ್ಟು ನೀವು ಗಮನಕ್ಕೆ ತರಿ ಸರ್. ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ವೆರಿ ಎಸ್ ಮಚ್ ಥ್ಯಾಂಕ್ ಯು ಸರ್. ಸರ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.